ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಧು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಪಾರ್ಟ್ 2 ವಿಡಿಯೋ, ಕಂಟಿನ್ಯೂ ವಿಡಿಯೋ. ಪಾರ್ಟ್ 1 ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ವಿಡಿಯೋನ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ದೇವ್ರಿಗೆ ಬಿಟ್ಟಿರೋ ಮರಿಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ಮಾವ ಹೇಗೆ ಮರಿ ಉದುರಬೇಕು ಅಂದ್ಬಿಟ್ಟು ಆ್ಯಕ್ಷನ್ ಮಾಡಿಬಿಟ್ಟು ತೋರಿಸ್ತಾರೆ ನೋಡಿ. ಮರಿ ಉದುರೋದ್ರೆ ನೀವು ಉದುರ್ತದೆ ಮೈಯಲ್ಲ. ಹಾಗೆ ಈ ಕಡೆ ಟಿಫನ್ ಎಲ್ಲ ರೆಡಿ ಆಗಿತ್ತು. ಒಬ್ಬೊಬ್ಬರಾಗಿ ಎಲ್ಲ ಕುತ್ಕೊಂಡು ಟಿಫನ್ ಎಲ್ಲ ಮಾಡ್ತಾ ಇದ್ರು. ಹಾಗೆ ಈ ಕಡೆ ದೇವ್ರಿಗೆ ಬಿಟ್ಟಿರೋ ಮರಿನ ಪೂಜೆ ಮಾಡಾಗಿತ್ತು. ಈಗ ಕಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀರ್ ಕಡಿಮೆ ಹಾಕ್ಬೇಕು ಅಂತಾರದಷ್ಟೇ. ಅವರು ಒಂಚೂರು ನೀರ್ ಕಡಿಮೆ ಬೇಕು ಅಂತ. ತಿಂಡಿ ಆದ್ಮೇಲೆ ಟೀ ಕುಡಿತಾ ಇದ್ದಾರೆ. ಇಲ್ಲಿ ಕುರಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ಈ ಕಡೆ ನಮ್ಮ ಮಾಮ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಕೆಲಸ ಮಾಡಿದ್ರು ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ ನೋಡಿ. ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇಲ್ಲ, ಬರೀ ಮೊಬೈಲ್ ಶೂಟ್ ಮಾಡ್ಕೊಂಡಿದ್ದಾಳೆ. ಅವ್ರ ಗಂಡನ ತೋರಿಸೋ. ಗಂಡನ ಕೆಲಸ ಹೆಂಡತಿ ಕೆಲಸ ಎರಡೂ ಮಾಡ್ತಾವನೆ. ಇವ್ರು ಚಿರಟೆ ಬರೀ ಮಕ್ಕಳು ನೋಡ್ಕೊಂಡು ಆರಾಮಾಗಳೆ. ಯೂಟ್ಯೂಬ್ ನೋಡ್ಕೊಂಡು ಕೆಲಸ ಮಾಡೋರು ಯಾರು? ನಮ್ಮ ಮಾವಂದಿರು. ನೀವು ನೋಡ್ಕೊಂಡು ಹಿಂಗ ಅನ್ಬಿಡ್ತೀರಾ? ಇಲ್ಲಿ ಕೆಲಸ ಮಾಡೋರು ಯಾರು? ಮಾಡ್ತಾರೆ. ಆಮೇಲೆ ಬಾಕಿಯಿಂದ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೈತೀನಿ. ಅದೇನೋ ಮಾಡ್ತಾರಲ್ಲ, ಮಾಡ್ತಾ ಇರಿ. ನೋಡಿ ಮೊಟ್ಟೆ ಎಲ್ಲ ಬೇಯಿಸ್ತಾ ಇದ್ದಾರೆ ಈಗ. ಇವರು ಅತ್ತೆ, ಇವರು ಮಾವ. ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ ನಾನ್ ವೆಜ್ಜು. ಇಲ್ಲಿ ನಮ್ಮ ಮಾಮನೂ ಕೂಡ ವಿಡಿಯೋ ಮಾಡ್ಕೊತಾ ಇದ್ರು. ನಾನು ವಿಡಿಯೋ ಮಾಡ್ತಾ ಇರೋದನ್ನ. ನಮ್ಮ ಮಾಮ ಅವರೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅಂದರೆ ನಾನ್ ವೆಜ್ ಮಾಡೋಕ್ಕೆ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇತ್ತಲ್ಲ, ಅದನ್ನು ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ರು. ಹಾಗೆ ಈ ಕಡೆ ಮಟನ್ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಅತ್ತೆಯವರು. $45 kg ಮಟನ್ಗೆ ಮಟನ್ಗೆ ಒಂದು ಕಟ್ಟು ಮೆಂತ್ಯ ಸೊಪ್ಪು. ಅಯ್ಯೋ ನೋಡಿ, ಯಾರು ಆದ್ರೆ ಈರುಳ್ಳಿ ಒಬ್ರು ಹಾಕ್ತಾರೆ, ಎಣ್ಣೆ ಒಬ್ರು ಹಾಕ್ತಾರೆ, ಮೆಂತ್ಯ ಒಬ್ರು ಹಾಕ್ತಾರೆ, ಉರಿ ಒಬ್ರು ಹಾಕ್ತಾರೆ.
ಗಂಟೆಗಳ ಗಾಲಿನೇ ಈರುಳ್ಳಿ ಸೊಪ್ಪು ಹತ್ರ ಹಾಕೋದು ಮಟನ್ ಎಲ್ಲ ನೀವೇ ಹಾಕ್ಬೇಕು. ಅಲ್ಲ ಹಾಕ್ತೀವಿ, ತಿನ್ನೋದು ಯಾರು? ಹಾಗೆ ಈ ಪಾತ್ರೆ ಸಾಕಾಗಲಿಲ್ಲ ಅಂದ್ಬಿಟ್ಟು ಸಾಂಬಾರು ಮಾಡೋಕ್ಕೆ ಈ ಪಾತ್ರೆಯಿಂದ ಈ ಪಾತ್ರೆಗೆ ಡಂಪ್ ಮಾಡ್ತಾಯಿದ್ರು. ಹಾಗೆ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ತೀವಲ್ಲ, ಆ ಖುಷಿನೇ ಬೇರೆ ಇರುತ್ತೆ. ವರ್ಷಕ್ಕೆ ಒಂದೇ ಸಲ ಎಲ್ಲ ಫ್ಯಾಮಿಲಿಯವರು ಕೂಡ ಈ ಹಬ್ಬಕ್ಕೆ ಸೇರೋದು, ಅಂದರೆ ಸಿಂಧುವಳ್ಳಿ ಜಾತ್ರೆಗೆ ಸೇರೋದು. ಆದರೆ ಎಷ್ಟೇ ಕೆಲಸ ಏನೇ ಇದ್ದರೂ ಕೂಡ ಈ ಜಾತ್ರೆಗೆ ಎಲ್ಲ ಫ್ಯಾಮಿಲಿಯವರು ಕೂಡ ಬರ್ತೀವಿ. ಹಾಗೆ ಎಲ್ಲ ಫ್ಯಾಮಿಲಿಯವರು ಕೂಡ ಸೇರಿದಾಗ ಆ ಖುಷಿನೇ ಬೇರೆ ಇರುತ್ತೆ. ಹೌದಾ? ಹೇಳಿಲ್ಲ, ಮರ್ತೋದ್ವಿ. ನೋಡಿ ಇಲ್ಲೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ಮಾವ ಅತ್ತೆಂದಿದ್ರೆಲ್ಲ ಸೇರಿಕೊಂಡು ಏನು ಮಾಡ್ತಾ ಇದ್ದೀರಾ? ಮಟನ್ ಡಂಪ್ ಮಾಡಬೇಕು. ಹಾಗೆ ಆ ಸೈಡ್ ಮಟನ್ಗೆಲ್ಲ ರೆಡಿ ಮಾಡಿ ಆದಮೇಲೆ ಈ ಕಡೆ ಚಿಕನ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಅತ್ತೆಯವರು. ಇದು ಚಿಕನ್ನು, ಅದು ಮಟನ್ನು. ಚಿಕನ್ಗೆ ಒಗ್ಗರಣೆ ಹಾಕ್ತಾ ಇದ್ದಾರೆ. ಮಾಡಬೇಡ ಬಿಡು, ಅದ್ರ ಕೆಲಸ ಇಲ್ಲ. ಆಯ್ತು ಬೇಯ್ತದೆ ಕಣ್ ಬಿಡೋದು. ಅದಕ್ಕೇನಕ್ಕೆ ಬೇಕಂದಲ್ಲ ಮಡಿಕಳವ. ಆಗ್ಲೇ ತಿಂತವ್ರು ನೋಡಿ. ಟೇಸ್ಟ್ ಮಾಡ್ತಾರದಾ? ನಾವು ತಿಂದು ಹಾಂ, ಅಪ್ರೂವಲ್ ಕೊಟ್ರೆ ಮುಂದಕ್ಕೆ ಹೋಗೋದು. ಹಾಂ ಸರಿ. ಹಾಗೆಯೇ ಆ ಕಡೆ ದೊಡ್ಡವರೆಲ್ಲ ಅಡುಗೆ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ಮಟನ್ ಒಗ್ಗರಣೆ ಹಾಕಿರ್ತಾರಲ್ಲ, ಬೆಂದಿರೋ ಪೀಸ್ನ ತಗೊಂಡು ಎಲ್ಲ ಅದಕ್ಕೆಲ್ಲ ಮಸಾಲೆ ಹಾಕಿ ಸುಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅದ್ರ ಮೇಲೆ ಪ್ರೀತು ಹಾಗೆ ನನಗೂ ಕೂಡ ಒಂದು ಪೀಸ್ ಕೊಟ್ಟರು, ತಿಂದು ನೋಡಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಈ ಥರ ಮಾಡಿದಾರೆ ನೋಡಿ, ಮಕ್ಕಳೆಲ್ಲ ಸೇರಿಕೊಂಡು. ಹಾಂ ಹೇಳಮ್ಮ, ಈಗ ಈ ಥರ ಮಾಡಿ ಈ ಥರ ರಿಸಲ್ಟ್ ಸಿಗುತ್ತೆ. ಯಾವ ಥರ? ಈ ಥರನಾ? ಸರಿ. ಹಾಗೆ ಈ ಕಡೆ ನಮ್ಮ ಅತ್ತೆ ಲಿವರ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದಾರೆ. ಹಾಗೆ ಈ ಕಡೆ ಬೋಟಿ ಗೊಜ್ಜು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಅಕ್ಕ ತಂಗಿ ಇಬ್ರೂ, ನಮ್ಮ ಅತ್ತೆ ಇಬ್ರೂ ಅವ್ರವ್ರಿಗೆ ತಿನ್ಸ್ಕೊತಾ ಇದ್ದಾರೆ. ಇಬ್ರೂ ಅಕ್ಕ ತಂಗಿರು ಇವರೆಲ್ಲ. ಬರೀ ಹಾಂ, ನಮ್ಮ ನಾದ್ನಿ. ಹಾಗೆ ಅಡುಗೆ ಎಲ್ಲ ಆಗಿತ್ತು. ನಾವು ಕೂಡ ಕುತ್ಕೊಂಡು ಊಟ ಮಾಡ್ಕೊತಾ ಇದ್ವಿ. ಹಾಗೆ ಅಡುಗೆದು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಡುಗೆಯಲ್ಲಿ ಗೀ ರೈಸು, ಚಿಕನ್ ಚಾಪ್ಸು, ಮಟನ್ ಸಾಂಬಾರು, ಮೊಟ್ಟೆ, ರೈಸು ಇಷ್ಟು ಮಾಡಿದರು. ಹಾಗೆ ನಮ್ಮ ಅತ್ತೆಗೂ ಕೂಡ ಹುಷಾರಿರಲಿಲ್ಲ, ಅವ್ರನ್ನೂ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ವಿ. ಹಾಗೆ ಎಲ್ಲರೂ ಸಂಜೆ ಮೇಲೆ ಎಲ್ಲರೂ ಕೂಡ ಹೊರಡ್ತಾ ಇದ್ವಿ. ಯಾಕಂದರೆ ನಾಳಿದ್ದು ಹಬ್ಬ ಇರೋ ಕಾರಣ ಅದಕ್ಕೆ ಎಲ್ಲರೂ ಕೂಡ ಹೊರಡ್ತಾ ಇದ್ವಿ. ಹಾಗೆ ಎಲ್ಲರೂ ಊರಿಗೆ ಹೊರಡ್ಬೇಕಾದ್ರೆ ಇಲ್ಲಿ ದೇವಸ್ಥಾನದ ಹತ್ರ ಬಂದುಬಿಟ್ಟು ದೇವರಿಗೆ ಕೈ ಮುಗ್ಬಿಟ್ಟು ಹೊರಡ್ತೀವಿ. ಹಾಗೆ ಅಲ್ಲಿ ಬಿಲ್ಲಮ್ಮ ತಾಯಿದು ದೂಲ್ತ ಅಂತ ಇರುತ್ತೆ, ಅದನ್ನ ತೊಗೊಂಡು ಎಲ್ಲರೂ ಹೊರಡ್ತೀವಿ.
ಹಾಗೆ ಈ ಸಲ ಸ್ವಲ್ಪ ಸಿಂಪಲ್ಲಾಗೆ ಮಾಡಿದ್ದಾರೆ ಜಾತ್ರೆನ, ಯಾಕಂದರೆ ಸಡನ್ನಾಗಿ ಜಾತ್ರೆ ಸ್ಟಾರ್ಟ್ ಆಗಿರೋ ಕಾರಣದಿಂದ ಸಿಂಪಲ್ಲಾಗೆ ಮಾಡಿದ್ದಾರೆ. ಹಾಗೆ ಈ ವರ್ಷದ ಸಿಂಧುವಳ್ಳಿ ಜಾತ್ರೆ ಇಲ್ಲಿಗೆ ಮುಗ್ದಿದೆ. ಬರೋ ವರ್ಷಕ್ಕೆ ಇನ್ನೂ ಎಲ್ಲರೂ ಸೇರಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹೊಸ ವಿಡಿಯೋ ಬಂದರೆ ನಿಮ್ಗೆ ಅಪ್ಲೋಡ್ ಆಗೋದು ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕಾಯ್ತಾ ಇರಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.